ಹಾಯ್ ಎಲ್ಲರಿಗೂ ಹೇಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಇವತ್ತು ನಿಮಗೆ ನನ್ನ ಡ್ರೆಸ್ಸಸ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಹೋಗ್ಬಿಟ್ಟು ನಾನು ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡಿದ್ದೀನಿ. ಲೈಕ್ ಮಟನ್ ಕುಷ್ಕಾ ಥರ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಕುಷ್ಕಾನೂ ಅಲ್ಲ, ಬಿರಿಯಾನಿನೂ ಅಲ್ಲ, ಆ ರೀತಿ. ಸೊ ಡಿಫ್ರೆಂಟಾಗಿರುತ್ತೆ ಅದು. ಹೋಗಿ ನೀವು ನೋಡ್ಕೊಂಬನ್ನಿ. ಆಮೇಲೆ ನಾನು ನಿಮಗೆ ನನ್ನ ಡ್ರೆಸ್ಸಸ್ ಎಲ್ಲ ತೋರಿಸ್ತೀನಿ. ಇಲ್ಲಿ ಫಸ್ಟು ನಾನು ಮಟನ್ನ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ಮಟನ್ನು ಮತ್ತು ಅರಿಶಿನ ಉಪ್ಪು ಹಾಕಿದ್ದೀನಿ. ಮತ್ತು ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟನ್ನು ಹಾಕ್ಕೊಂಡು ನಾನೊಂದು 2 ರಿಂದ 3 ವಿಷಲ್ನ ಹೊಡೆಸ್ಕೊತೀನಿ. ಓಕೆ, ಈಗ ನಾನು ಮಟನ್ನ ಬೇಯಕ್ಕೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಹೆಚ್ಕೋತಾ ಇದ್ದೀನಿ. ನಾನು ಹೇಗೆ ಕುಷ್ಕಾ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಕುಷ್ಕಾಗಿಂತ ಬಿರಿಯಾನಿ ಥರನೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಅದು ಪೀಸ್ ಇರಲ್ಲ ಅಷ್ಟೇ, ಬಟ್ ಸೇಮ್ ಮಟನ್ ಬಿರಿಯಾನಿ ಇದ್ದಂಗೆ ಇರುತ್ತೆ. 2 ವಿಷಲ್ ಆಯಿತು. 3 ಹೊಡ್ಸೋಣ ಅಂತ. ಯಾಕೆಂದರೆ ಸಾಂಬಾರಿಗೆಲ್ಲ ಆದರೆ ನಾನು ಏನು ಮಾಡ್ತಿದ್ದೆ, ಒಂದೇ ಒಂದು ಹೊಡ್ಸ್ಕೊತಾ ಇದ್ದೆ. ಆಮೇಲೆ ಮಸಾಲ ಹಾಕಿ ಇನ್ನೊಂದು ಹೊಡ್ಸ್ಕೊತಾ ಇದ್ದೆ. ಬಟ್ ಈಗ ಫ್ರೈ ಮಾಡ್ಕೊತಾ ಇರೋದಲ್ವಾ, ಅದಕ್ಕೋಸ್ಕರ ನಾನು ಬರೀ 3 ವಿಷಲ್ ಡೈರೆಕ್ಟಾಗಿ ಹೊಡ್ಸ್ಕೊತಾ ಇದ್ದೀನಿ. ನಿಮಗೆ ಫ್ರೈದು ನಾನು ನಿಮಗೆ ರೆಸಿಪಿನ ಶೇರ್ ಮಾಡಿದ್ದೆ. 2 ಸತಿ ಶೇರ್ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ಈ ಸತಿ ಕುಷ್ಕಾನ ಮಾಡ್ತಾ ಇದ್ದೀನಿ. ಇವಾಗ ಏನಂದರೆ, ಇವಾಗ ಇದ್ರದ್ದು ನೀರು ಬೇಯಿಸ್ಕೋತೀವಲ್ವ ನಾವು ಮಟನ್ದು ನೀರು ಬೇಯಿಸ್ಕೋತೀವಲ್ವಾ, ನೀರು ಹಾಗೆ ಉಳಿಯುತ್ತೆ ಅಲ್ವಾ. ಕೆಲವೊಬ್ರು ಏನು ಮಾಡ್ತಾರೆ, ಅದರಲ್ಲಿ ಸಾಂಬಾರು ಮಾಡ್ತಾರೆ. ಇನ್ನು ಕೆಲವೊಬ್ರು ನೀರು ಏನು ಮಾಡೋದಂತಾನೆ ಗೊತ್ತಾಗಲ್ಲ, ಏನು ಮಾಡೋದು. ಫ್ರೈ ಇಷ್ಟೊಂದು ಹಾಕ್ಬಿಟ್ರೆ ಫ್ರೈ ಒಂಥರ ಗೊಜ್ಜು ಥರ ಆಗುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಫ್ರೈ ಮಾಡೋದು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾವು ಇಬ್ಬರೇ ಇರೋದು. ಸೊ ನಾವು ಅರ್ಧ kg ಅಷ್ಟೇ ಥರ, ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬರ್ತೀವಿ. ಅರ್ಧ kg ಇವಾಗ ತಂದಿದ್ದಾರಾ, ನಾನು ಏನು ಮಾಡ್ತೀನಿ, ಅದು ಬೇಯಿಸಿದ ನೀರು ಇರುತ್ತಲ್ವ, ಅದರಲ್ಲಿ ನಾನು ಲೈಕ್ ಇವಾಗ ಕುಷ್ಕಾ ಥರ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇರೋದು. ಅದಕ್ಕೆ ಇಲ್ಲ, ಯೂಶ್ವಲಿ ಸಾಂಬಾರು ಮಾಡ್ಕೋತಾರೆ ಅದರಲ್ಲಿ, ಬಟ್ ಪೀಸ್ ಇಲ್ಲ ಅಂದರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಆಗಲ್ಲ. ಅದಕ್ಕೆ ಇದು ನಾನೇ ಓನಾಗೆ ಟ್ರೈ ಮಾಡಿದ್ದು, ನೋಡೋಣ ಹೆಂಗೆ. ಅವತ್ತೊಂದು ದಿವಸ ಏನೋ ಮಾಡ್ತಾ ಇದ್ದೆ, ಹೆಂಗೂ ಇದು ಒಂದು 2 ಗ್ಲಾಸ್ ಅಷ್ಟು ಇದೆಯಲ್ಲ, 1 ಗ್ಲಾಸ್ ಆಗೋಷ್ಟು ನಾನು ಬಿರಿಯಾನಿ ಮಾಡ್ತೀನಲ್ಲ, ಸೇಮ್ ಆ್ಯಸ್ ಯೂಶುವಲ್ ಹಂಗೆ ಮಾಡ್ತೀನಿ. ಬಟ್ ಈ ವಾಟರ್ ಹಾಕಿ ನೋಡ್ತೀನಿ ಹೆಂಗಾಗುತ್ತೆ ಅಂತ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ದೀಪಕ್ಕೆ ತುಂಬ ಇಷ್ಟ ಆಗೋಗಿತ್ತದು. ಅದಕ್ಕೆ ಅವಾಗಿಂದನೂ ನಾನು ಫ್ರೈ ಏನಾದರೂ ಮಾಡಿದ್ರೆ ನಾವು ಒಂದು ಹೊತ್ತಿಗೆ ಊಟಕ್ಕೆಲ್ಲ ಅಂತ ಅಂದರೆ ಈ ಥರ ಮಾಡ್ಕೊತೀನಿ. ಇವಾಗ ಸಾಂಬಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ದೀಪು ಯಾಕೋ ಬೇಡ, ನನಗೆ ಆ ಥರ ಬಿರಿಯಾನಿನೇ ಮಾಡಿಕೊಡು ಅಂತ ಅವರಾಗೆ ಕೇಳಿದ್ರು. ಅದಕ್ಕೋಸ್ಕರ ಅದನ್ನೇ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ. ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈಗ ನಾನು ಇಲ್ಲಿ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡ್ಬೋದು 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಯಾಕೆಂದರೆ ಮಟನಲ್ಲೂ ಜಾಸ್ತಿ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ. ಈಗ ಈರುಳ್ಳಿ ಮತ್ತು 1 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ನೋಡ್ತಾ ಇರಿ, ಬೇಗನೆ ತಳ ಹಿಡಿಯುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ವಿ, ನಾವು ಮನೇಲೇ ಮಾಡ್ಕೊಂಡಿದ್ವಲ್ಲ, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ನಾನು ಏನು ಮಾಡ್ತೀನಿ, ಪುದೀನ ಮತ್ತು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತೀನಿ. ಇದು ಈ ಥರನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗೇ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಹಿಂಗೆ ಫಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮೊಸರು ಸೇರಿಸ್ಕೋಬೋದು, ಟೊಮೆಟೊನ ಸ್ಕಿಪ್ ಮಾಡಿ. ಈಗ ನೋಡಿ, ನಾನು ಆಚಿ ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ. ಇದು ನಾನು ಆಚಿದೆ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಇದು ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಮಸಾಲ ಎಲ್ಲದಕ್ಕಿಂತ. ಅದಕ್ಕೆ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಅದೊಂದೇ ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಆಮೇಲೆ ಅಕ್ಕಿ ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನಾನು ಇದನ್ನು ಮಟನ್ ಬೇಯಿಸ್ಕೊಂಡಿದ್ದು ಶೇರ್ವ ಆಯ್ತಲ್ವ ನೀರು, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬರೀ ನಾನು ಶೇರ್ವ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ನೋಡಿ, ಈ ಥರ 1 ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಇದಕ್ಕೋಸ್ಕರನೇ ನಾನು ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ. ಈ ಕಡೆ ಸೈಡು ಇದನ್ನು ಆಗ್ತಾಯಿದೆ, ಫ್ರೈ ಆಗ್ತಾಯಿದೆ, ಮಟನ್ ಫ್ರೈ. ಇದನ್ನು ನಾನು 2 ವಿಷಲ್ನ ಹೊಡೆಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಿರಿಯಾನಿ ಅಂದರೆ. ಸಕ್ಕತ್ತಾಗಿದೆ, ಪೀಸ್ ಇಲ್ಲ ಅಷ್ಟೇ ಇದರಲ್ಲಿ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀರಾ ತುಂಬಾ ಚೆನ್ನಾಗಾಯಿತು ಅಂತ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು.
ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಯಿತು ಅಂತ. ಈಗ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ. ಓಕೆ, ಈಗ ಬನ್ನಿ ನಾನು ನಿಮಗೆ ನನ್ನ ಡ್ರೆಸ್ಸಸ್ನ ತೋರಿಸ್ತೀನಿ. ಇದು ನಾನು ಬಂದು ಇಲ್ಲೇ ನಮ್ಮ ಅಮ್ಮನ ಸ್ಯಾರಿಯಲ್ಲಿ ಇಲ್ಲೇ ಲೋಕಲ್ ಶಾಪಲ್ಲಿ ಹೊಲಿಸ್ಕೊಂಡಿದ್ದಂಥದ್ದು. ಶಾಪ್ ಡೀಟೇಲ್ಸ್ ಎಲ್ಲ ನಾನು ಆಮೇಲೆ ನಿಮಗೆ ಕೊಡ್ತೀನಿ. ಸೊ ಇವಾಗ ನಾನು ಯಾವ್ಯಾವ ಡ್ರೆಸ್ ನಿಮಗೆ ತೋರಿಸ್ತಿದ್ದೀನಿ ಅಂದರೆ ಎರಡೇ ನಾವು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿ ನಾನು ಹೊಲಿಸ್ಕೊಂಡಿರೋಂಥದ್ದು, ಸ್ವಲ್ಪ ಅದಕ್ಕೆ ದೂರ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಸ್ಲೋ ಕೇಳಿಸಬಹುದು ಈ ವ್ಲಾಗಲ್ಲಿ. ಓಕೆ, ಇದು ನೋಡಿ, ಒಂದು ಈ ಥರ ಇದೆ ಡಿಸೈನು. ಸ್ವಲ್ಪ ಸುಕ್ಕಾಗಿದೆ ಇದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ದಪ್ಪ ಇದೆ ಅಂದರೆ, ಯಾಕೆ ಅಂದರೆ ಇಲ್ಲಿ ಇದು ಒಂದು ಲೇಯರು, ಆಮೇಲೆ ಒಳಗೆ ನಾನು ಈ ಥರ ಕ್ಯಾನ್ನ ಕೊಡ್ಸಿದ್ದೀನಿ. ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತಾ ಇರ್ತೀನಿ, ಈ ಡ್ರೆಸ್ ನಾನು ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಈ ಥರ ಕ್ಯಾನ್ ಕೊಡ್ಸಿದ್ದೀನಿ. ಇದು ಸುಮಾರು ಜನ ಕೊಡ್ಸಲ್ಲ, ಅದಕ್ಕೋಸ್ಕರ ಡ್ರೆಸ್ ಹಿಂಗೆ ಒಂಥರ ಸ್ಟ್ರೈಟ್ ಕುತ್ಕೊಂಡಂಗೆ ಕುತ್ಕೊಳ್ಳುತ್ತೆ. ಇದು ನನಗೆ ಹಂಗಲ್ಲ, ಇದು ಲಿಟ್ರಲಿ ಹಿಂಗೆ ನಿಲ್ಸಿದ್ರೆ ಲಂಗ ಹಾಗೆ ನಿಂತ್ಕೊಳ್ಳುತ್ತೆ. ಸೊ ಆ ಥರ ನಾನು ಹೊಲಿಸಿದ್ದೀನಿ ನಿಮಗೆ. ನಾನು ಇಲ್ಲಿ ಪಿಕ್ಚರ್ ಕೂಡ ಅಟ್ಯಾಚ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ. ಇದು ಏನು ಮಾಡಬೇಕಂದ್ರೆ, ನಾವು ಮಾತ್ರ ಎಲ್ಲ ದೊಡ್ಡ ವಾರ್ಡ್ರೋಬ್ ಇತ್ತು ಅಂದರೆ ಈ ಅಂಗಡಿಗಳಲ್ಲೆಲ್ಲ ಹಿಂಗೆ ನೇತಾಕಿರ್ತಾರಲ್ವ ಫುಲ್ ಹಿಂಗೆ ಉದ್ದಕ್ಕೆ, ಆ ಥರ ನಾವು ಇಟ್ಕೋಬೋದು. ಸೊ ಎಲ್ಲರ ಮನೇಲೂ ಆ ಥರ ಫೆಸಿಲಿಟೀಸ್ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಕ್ಲೀನಾಗಿ ಹೀಗೆ ಮಡ್ಚಿಟ್ಟಿರ್ತೀನಿ ಹೀಗೆ. ಅದಕ್ಕೋಸ್ಕರ ಸ್ವಲ್ಪ ಸುಕ್ಕಾಗತ್ತೆ ಇದು, ಯಾಕೆಂದರೆ ತುಂಬಾ ಇದು ಒಂದು ಬ್ಯಾಗ್ ಇಡ್ಸುತ್ತೆ ಡ್ರೆಸ್ಸು. ಈ ಥರ ಇದು ಬರುತ್ತೆ, ಏನಾದರೂ ಹೋಗ್ಲಾ, ಈ ಥರ ಇದು ಬರುತ್ತೆ. ಇದಕ್ಕೆ ನಾನು ಬಾಟಮ್ ಈ ಥರ ಟಾಪ್ ಈ ಥರ ಹೊಲಿಸಿದ್ದೀನಿ ನೋಡಿ. ಇದು ನಾನು ಹೊಲಿಸಿದ್ದು ಯಾವಾಗ ಅಂತ ಅಂದರೆ, ನನ್ನ ಸಿಸ್ಟರ್ ಇಲ್ಲ ಮನೆ ಗೃಹ ಪ್ರವೇಶಕ್ಕೆ ಹೊಲಿಸಿದ್ದು, ನಮ್ಮ ಮದುವೆ ಕೂಡ ಆಗಿರಲಿಲ್ಲ ಇನ್ನು, ಅದರಲ್ಲಿ ನಾನು ಹೊಲಿಸಿದ್ದು. ಇದೇನೋ ಸಿಗಾಕೊಂಡಿದೆ ಇಲ್ಲಿ. ಈ ಥರ ಹೊಲಿಸಿದ್ದೀನಿ. ಇದು ಸುಮಾರು ವರ್ಷನೇ ಆಯಿತು ಅನ್ನಲ್ಲ, ಇಲ್ಲಿ ಏನೋ ಸ್ವಲ್ಪ ಓಪನ್ ಆದಂಗೆ ಆಗಿದೆ. ನಾನು ಇವತ್ತು ತೆಗ್ದಾಗ ನೋಡಿದೆ, ಸೊ ಇದನ್ನು ಸರಿ ಮಾಡಿಸ್ಬೇಕಿಲ್ಲಿ. ನೋಡಿ, ಈ ಥರ ಹೊಲಿಸಿದ್ದೀನಿ, ಇಲ್ಲಿ ಬಫ್ ಕೊಡಿಸಿದ್ದೀನಿ. ಹಾಗೆ ಇದು ಸ್ಯಾರಿದು 2 ಬಾರ್ಡರ್ಸ್ ಸೇರಿಸಿ ಮಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ನನಗೆ ಡಿಸೈನ್ ಮಾಡಿಕೊಟ್ಟಿದ್ದು ಇದನ್ನು ಮಾಡೋಕ್ಕೆ ಅವರು ನನಗೆ ಒಂದು 1000 ರೂಪೀಸ್ ಏನೋ ಚಾರ್ಜ್ ಮಾಡಿದರು ಅಷ್ಟೇ. ಆವಾಗ ಅದತ್ರ ಒಂದು 5 years ಆಯಿತು ಅಂತ ಅಂದ್ಕೊಳ್ಳಿ ಇದನ್ನು ಹೊಲಿಸಿ. ಈಗಲೂ ಹಾಕೋತೀನಿ ನಾನು ಇದನ್ನು, ಈಗಲೂ ಆಗುತ್ತೆ ನನಗಿದು, ಹಾಗೆ ಹೊಲ್ಕೊಟ್ಟಿದ್ದಾರೆ. ಆಮೇಲೆ ನಾನು ಈ ಥರ ಡ್ರೆಸ್ಸಸ್ ಹೊಲಿಸ್ತೀನಿ ಅಂತ ಅಂದರೆ ನಾನು ಖಂಡಿತವಾಗ್ಲೂ ಬಫ್ನ ಹಾಕಿಸ್ತೀನಿ. ಯಾಕೆ ಅಂದರೆ ನಾವು ಹಿಂದೆ ಯಾವ ಥರ ನೆಕ್ ಕೊಡಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಿ, ಇಲ್ಲಿ ಈ ಥರ ನಾನು ತುಂಬ ಬ್ರಾಡಾಗೆ ಕೊಡಿಸಿರೋದ್ರಿಂದ ನಾವು ಇನ್ನರ್ ವೇರ್ ಸ್ಪೆಷಲಿ ತುಂಬ ಸೆಲೆಕ್ಟಿವ್ ಆಗಿರೋದು ಹಾಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಒಳ್ಳೆ ಕ್ವಾಲಿಟಿದು ಬಫ್ ಹಾಕಿಸ್ತೀನಿ. ನೀವು ನೋಡ್ಬೋದು ಮುಂದೆ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹಾಕಿಸ್ಕೊಳ್ಳೋದ್ರಿಂದ ಒಳ್ಳೆಯದು. ನಂಗೆ ಈ ಥರದ್ದು ಹಿಂದೆ ಕಟ್ಟೋದು ಅಂದರೆ ತುಂಬ ಇಷ್ಟ. ಸ್ಯಾರೀಸಿಗಾಗಲಿ ಯಾವುದಕ್ಕಾದರೂ ಆಗಲಿ ಈ ಥರ ಉದ್ದ ಬಿಡಿಸ್ಕೊತೀನಿ ನಾನು. ಚೆನ್ನಾಗಿದೆಯಾ ಅಂತ ಹೇಳಿ. ಇದೊಂದು ಡ್ರೆಸ್ಸು. ನೆಕ್ಸ್ಟು ಇನ್ನೊಂದು ಡ್ರೆಸ್ ಇದೆ, ಇದೂ ಅಷ್ಟೇ ತುಂಬಾ ಹ್ಯೂಜ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬರುತ್ತೆ, ಈ ಥರ ಡ್ರೆಸ್ ಇದು. ಸೊ ಲಂಗನೂ ಅಷ್ಟೇ, ಇದು ಫುಲ್ ಅನಾರ್ಕಲಿ ಅಟ್ಯಾಚ್ ಹೊಲಿಸಿದ್ದೀನಿ, 1 ಪೀಸ್ ಥರ. ಒಂದು ಸೆಕೆಂಡ್, ಓಕೆ, ಹೀಗೆ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕಾಣಿಸುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ನನಗೆ. ಇದು ತುಂಬಾ ಭಾರ ಇದೆ. ಹಾಗೆ ಸೇಮ್ ಇದನ್ನು ಅಷ್ಟೇ, ಹಾಗೆ ಗೊಂಬೆ ಥರ ಹಿಂಗೆ ಕೂರಿಸಿದ್ರೆ ಕುತ್ಕೊಳ್ಳುತ್ತೆ ಇದು, ಆ ಥರ. ನಾನು ಇದಕ್ಕೂ ಅಷ್ಟೇ, ನೀವು ಇಲ್ಲಿ ನೋಡ್ಬೋದು, ಕ್ಯಾನ್ನ ಹಾಕ್ಸಿದ್ದೀನಿ. ಬಟ್ ಆ ಥರ ಅಷ್ಟು ನನಗೆ ಕ್ಲೀನಾಗಿ ಹೊಲ್ಕೊಡ್ಲಿಲ್ಲ ಇದು, ಬಟ್ ಅದು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಗ್ರೀನು. ಇದ್ರದ್ದು ನಾನು ನಿಮಗೆ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ. ಇದು ಸ್ಯಾರಿ ಬಂದು ಹತ್ತತ್ರ ಒಂದು 24 ವರ್ಷ ಹಳೇ ಸ್ಯಾರಿ ಅನಿಸುತ್ತೆ.
ಇದು ನಮ್ಮಮ್ಮ ನಮ್ಮ ಮಾಮನ ಮದುವೆಯಲ್ಲಿ ಏನೋ ತೊಗೊಂಡಿದ್ದು ಅಂತಾರೆ, ಬಟ್ ನನ್ನ ನಾಮಕರಣದಲ್ಲಿ ಫಸ್ಟ್ ಉಟ್ಕೊಂಡಿದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು 24 ವರ್ಷ ಅಂತೂ ಆಯಿತು ಈ ಸ್ಯಾರಿ ತೊಗೊಂಡು. ಅಮ್ಮನ ಸೀರೆ ಇದು ಹಳೇದು, ನಾನು ಹಂಗೆ ವೇರ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ನಮ್ಮಮ್ಮ ಏನು ಸ್ಯಾರಿ ಉಟ್ಕೊಳ್ತೀಯ, ನಾನು ಈ ಸ್ಯಾರಿ ನೀನು ಉಟ್ಕೊಳ್ಳಲ್ಲ ಯಾವಾಗೂ, ಅದಕ್ಕೋಸ್ಕರ ಈ ಥರ ಡ್ರೆಸ್ ಆದರೆ ಯಾವ್ದಾರ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಇದ್ದಾಗ ಹಾಕ್ಕೋಬೋದು ಅಂತ ಡ್ರೆಸ್ಸು ನಮ್ಮಮ್ಮ ಹೊಲಿಸ್ಕೊಟ್ಟಿರೋದು ನನಗೆ. ಇದು ಬನಾರಸ್ ಸ್ಯಾರಿ ಅಂತ ಹೇಳ್ತಾರಲ್ವಾ, ಆ ಕ್ವಾಲಿಟಿದು ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ, ಸಾಫ್ಟ್. ನೀವು ಇಲ್ಲಿ ನೋಡ್ಬೋದು ನೋಡಿ ಹೆಂಗಿದೆ ಕ್ಲಾತು. ಇದನ್ನು ಅಷ್ಟೇ, ಇದನ್ನೆಲ್ಲ ಇಡೋಕ್ಕೆ ಈ ಥರ ಒಂದು ಉದ್ದಕ್ಕೆ ನಮ್ಮ ಹತ್ರ ಕಬೋರ್ಡ್ ಇದ್ದರೆ ಮಾತ್ರ ನಾವು ಇದನ್ನ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಯಾವುದಾದ್ರೂ ನಾವು ಬಾಕ್ಸಲ್ಲಿ ಇಲ್ಲ ಯಾವುದ್ರಲ್ಲಾದರೂ ಹಾಕಿ ಇಡ್ತೀನಿ. ಇದ್ರದ್ದು ಬ್ಯಾಗ್ ಕೂಡ ನೋಡಿ ಹಿಂಗೆ ಕೊಡ್ಸಿದ್ದೀನಿ. ಸೊ ನೋಡಿ ಈ ಥರ ಇದ್ದಾಗ ನಾವು ಸ್ಪೆಸಿಫಿಕ್ ಆಗಿ ಅದಕ್ಕೆ ಬೇಕಾದ ಥರದ್ದೇ ಇನ್ನರ್ಸ್ ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ಇದಕ್ಕೂ ನಾನು ಬಫ್ನ ಕೊಡ್ಸಿದ್ದೀನಿ. ಇದೆರಡೇ. ನಾನು ಶಾಪ್ ಡೀಟೇಲ್ಸ್ ನಿಮಗೆ ಹೆಂಗೆ ಹೇಳೋದು ಅಂತ ಅಂದರೆ, ನನಗೆ ಅವ್ರದ್ದು ಕಾರ್ಡ್ ಆಗಲಿ ಅವ್ರದ್ದು ನೇಮೇ ಆಗಲಿ ಗೊತ್ತಿಲ್ಲ. ಸಂಗಮ್ ಫ್ಯಾಷನ್ಸ್ ಅಂತ ವಿದ್ಯಾನಗರದಲ್ಲಿ ಇದೆ, ಸಹ್ಯಾದ್ರಿ ಕಾಲೇಜ್ ಹತ್ರ ಇರೋದು. ಕರೆಕ್ಟು ಆಪೋಸಿಟ್ಟು ಜಯಮಾತಾ ಹೋಟೆಲ್ ಇದೆ ಅಲ್ವಾ, ಜಯಮಾತಾ ಸಮಥಿಂಗ್ ಹೋಟೆಲ್ ಇದೆ ಅಲ್ವಾ, ಅಲ್ಲಿ ಅದ್ರ ಆಪೋಸಿಟೇ ಸಂಗಮ್ ಫ್ಯಾಷನ್ಸ್ ಅಂತ ಇದ್ದಾರೆ. ಅವರು ನನಗೆ ಇದು ಹೊಲ್ಕೊಟ್ಟಿರೋದು. ಸೊ ನಾನು ಅವಾಗ ಕಾಲೇಜಿಗೆ ಹೋಗ್ತಾ ಇದ್ನಲ್ವಾ, ಅಲ್ಲಿ ಹೋಗಬೇಕಾದ್ರೆ ಒಂದ್ಸಲಿ ನೋಡಿದ್ದೆ, ಅವರು ಡಿಸ್ಪ್ಲೇ ಎಲ್ಲ ಹಾಕ್ತಿದ್ರು ಈ ಥರ ಚೆನ್ನಾಗಿ ಲೆಹೆಂಗಾಗಳೆಲ್ಲ ಹೊಲ್ದು. ಅದಕ್ಕೋಸ್ಕರ ನಾನು ಅಲ್ಲೇ ಹೊಲಿಸಿದ್ದು. ಬಟ್ ಇದು ನಾನು ಒಂದು 1 ಇಯರ್ 1.5 ಇಯರ್ ಆಯ್ತು ಅಷ್ಟೇ ಹೊಲಿಸಿ. ಇದನ್ನು ಹೊಲ್ಸೋಕ್ಕೆ ನನಗೆ ಅವರು ಹತ್ತತ್ರ 1500 or 1600 ನನಗೆ ಕಾಸ್ಟ್ ಮಾಡಿದರು. ನೋಡಿ 5 ಇಯರ್ಸ್ಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ. ಮೋಸ್ಟ್ಲಿ ಇದಕ್ಕೆ 1600 700 ಕೊಟ್ಟಿದ್ದೀನಿ ಇದನ್ನು ಹೊಲ್ಸೋಕ್ಕೆ. ಸೊ ಇಷ್ಟೇ. ಯಾವ ಡ್ರೆಸ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಇನ್ನೂ ಶಾಪ್ದು ಡೀಟೇಲಾಗೇ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನನ್ನ ಪೇಜ್ ನೇಮ್ ಬಂದುಬಿಟ್ಟು ಧನ್ಯಾ ದೀಪಕ್ ಅಂತ. ಅದರಲ್ಲಿ ನೀವು ನನಗೆ ಮೆಸೇಜ್ ಮಾಡಿ, ನಾನು ಕ್ಲೀನಾಗಿ ನಿಮಗೆ ಅಡ್ರೆಸ್ ಹೇಳ್ತೀನಿ. ಓಕೆನಾ? ಓಕೆ, ಬನ್ನಿ. ಈಗ ದೀಪು ಬರ್ತಾರೆ ಮಧ್ಯಾಹ್ನ ಊಟಕ್ಕೆ. ಸೊ ರೆಡಿ ಮಾಡ್ತಾ ಇರೋದು ನೀವು ನೋಡಿದ್ರಲ್ಲ ರೆಸಿಪಿನ, ನಾನು ಕುಷ್ಕ ಥರ ಮಾಡಿದ್ದು. ಸೊ ಈ ಥರ ನಾವು ವೇಸ್ಟ್ ಮಾಡೋದ್ರಿಂದ, ಅದು ಶೇರ್ವ ಎಲ್ಲ ವೇಸ್ಟ್ ಆಗೋದ್ರಿಂದ ನಾವು ಈ ಥರ ಏನಾದರೂ ಒಂದು ರೆಸಿಪಿನ ಮಾಡಿಕೊಂಡ್ರೆ, ಲೈಕ್ ಈ ಕಡೆ ರೆಸಿಪಿನೂ ಆಗುತ್ತೆ, ಒಂದು ಅಡುಗೆನೂ ಆಗುತ್ತೆ, ಈ ಕಡೆ ಫ್ರೈಯೂ ಆಗುತ್ತೆ. ಸೊ ನಾನು ಈ ಥರ ಮಾಡ್ತೀನಿ ಯೂಶಲಿ ಯಾವಾಗಲೂ. ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಅದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಬೇಕು. ಆಮೇಲೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಊಟ ಎಲ್ಲ ಆಗಿತ್ತಲ್ವ, ಒಳ್ಳೆ ಊಟ ಆಗಿತ್ತು. ಮಲ್ಕೊಂಬಿಟ್ಟೆ ನಾನು. ಆಮೇಲೆ ಎದ್ದು ನೋಡಿದ್ರೆ ನನ್ನ ರೂಮಿಂದ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು ನೋಡಿ. ಬನ್ನಿ ಹೊರಗಿಂದ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅವತ್ತು ಮಳೆ ಕೂಡ ಬರ್ತಾಯಿತ್ತು. ಡೈಲಿ ಸಂಜೆ ಒಂದು 6 ಗಂಟೆ ಮೇಲೆ ಸ್ವಲ್ಪ ಮಳೆ ಬರ್ತಾ ಇದೆ ಶಿವಮೊಗ್ಗದಲ್ಲಿ. ನಿಮ್ಮೂರಲ್ಲೂ ಹಂಗೆ ಆಗ್ತಿದೆಯಾ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಿತ್ತು. ಇವತ್ತೇ ನಾವು ಇಷ್ಟು ಕ್ಲೀನಾಗಿ ಸನ್ಸೆಟ್ ನೋಡಿದ್ವಿ ಇಲ್ಲಿ ಬಂದಾಗಿಂದ. ಇಲ್ಲಾಂದರೆ ಏನಾದರೂ ಒಂದು ಮನೆ ಅಡ್ಡ ಬಂದುಬಿಡೋದು ಅಷ್ಟೇ. ಹಾಗೆ ಝೂಝು ಆಟಾಡಿರೋದು ಸ್ವಲ್ಪ ವೀಡಿಯೋನ ಅಟ್ಯಾಚ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.